ಇನ್ನು ನಾಳೆ ಬರುವಂತ ಇನ್ನು 2 ವರ್ಷದಲ್ಲಿ ಇನ್ನೇನೋ 3 ವರ್ಷದಲ್ಲೇ ಮಾಡಲಿಲ್ಲ ಸಾಧನೆ, ಇನ್ನು 2 ವರ್ಷ ಮಾಡ್ತೀನಿ ಅಂತಾನೆ ಅನ್ಸಲ್ಲ. ಅದೇ ಒಂದು ಮಗು ಚೆನ್ನಾಗಿದ್ದಾಗ ದೃಷ್ಟಿ ಬೀಳ್ಬಾರಂತ ದೃಷ್ಟಿ ಪಟ್ಟಂತ ಇರ್ತಾರೆ. ಅದಕ್ಕೆ ಬಿಜೆಪಿಗೆ ದೃಷ್ಟಿ ಬೀಳ್ಬಾರಂತ ಈ ತರ ಕೆಲವು ನಕ್ಷತ್ರಗಳು ಇರುತ್ತೆ, ಏನು ಮಾಡಕ್ ಆಗಲ್ಲ. ನಮ್ಮ ಸಂಘಟನೆ ಯಾವತ್ತೂ ಕೂಡ ಇನ್ನೊಂದು ಪಕ್ಷದ ವಿಚಾರದ ಮೇಲೆ ನಾವು ಗಟ್ಟಿಯಾಗ್ತೀವಿ. ನಮ್ದೇ ಆದಂತ ಸಿದ್ಧಾಂತ, ವಿಚಾರಗಳು ಜನಸಂಘ ಕಾಲದಿಂದ ಇದೆ. ತುಂಬಾ ಚೆನ್ನಾಗಿದೆ. ಯಾವತ್ತೂ ಹಿಂದುತ್ವ ವಿಚಾರಕ್ಕೆ ಯಾವತ್ತೂ ಕೂಡ ಬೆಂಬಲ ಕೊಡ್ಕೊಂಡ್ ಬಂದಂತ ಒಂದು ಕ್ಷೇತ್ರ. ನಿಮ್ಗೆ ಗೊತ್ತಿರ್ಬೋದು, ಒಂದ್ ಕಾಲದಲ್ಲಿ ಸಮಾಜವಾದಿ ನೆಲೆಗೆ ಶಕ್ತಿ ತುಂಬಂತ ಒಂದು ಕ್ಷೇತ್ರದಲ್ಲಿ ಇವತ್ತು ರಾಷ್ಟ್ರೀಯ ವಿಚಾರಗಳಿಗೆ ಇನ್ನು ಹೆಚ್ಚು ಒತ್ತನ್ನು ಕೊಟ್ಟು ಬೆಂಬಲವನ್ನು ಕೊಡ್ಕೊಂಡ್ ಬರ್ತೀವಿ. ಶಾಸಕರು, ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಇದಾರಲ್ವಾ, ಸಹಜ ಅವ್ರ ಪಕ್ಷನೇ ಬೇರೆ, ನಮ್ಮ ಪಕ್ಷನೇ ಬೇರೆ ಆಗತ್ತೆ. ಪಾಪ ಅದೇನ್ ತಪ್ಪೇನಿಲ್ಲ. ಹಾಗಾಗಿ ಆ ಸಂದರ್ಭ ಬಂದ ಜಿಲ್ಲಾಧ್ಯಕ್ಷರು ಏನೇನ್ ಜೋಡಿಸ್ಬೇಕು, ಯಾರ ಗಮನಕ್ಕೆ ತರಬೇಕು ತರ ಕೆಲಸ ಮಾಡ್ತಾರೆ. ನಾನೊಬ್ಬ ಪಕ್ಷದ ಪರವಾಗಿ, ಸಂಘಟನೆ ಪರವಾಗಿ ನಿಲ್ಬೇಕು. ಯಾರೇ ಆದ್ರೂ ಕೂಡ ಸಂಘಟನೆಗೆ ನಾವ್ ಯಾರು ಕೂಡ ದೊಡ್ಡವರಲ್ಲ. ಸಂಘಟನೆ ಪರವಾಗಿ ನಿಲ್ಬೇಕು. ಸಂಘಟನೆ ಪರವಾಗಿ ನಿಂತಿದ್ದಾರೆ. ಅದರ ಯಶಸ್ಸೇ ನಮಗೆ ಸೊರಬ ಕ್ಷೇತ್ರ ಸಂಘಟನೆ ಕ್ಷೇತ್ರ ಬೆಳಿಲಿಕ್ಕೆ ಆಗಿದೆ. ಇಲ್ಲ, ಒಂದು ಕಾಂಗ್ರೆಸ್ಸಿಗೆ 3 ವರ್ಷದ ನಂತರ ಹೈಕಮಾಂಡ್ ಗೊತ್ತಾಗಿದೆ ಈಗೇನ್ ರಾಜ್ಯದಲ್ಲಿ ಎಲ್ಲ ರೀತಿಯಂತ ಫೇಲ್ಯೂರ್ ಅಂತ ಹೇಳಿ ಬರೀ ಗ್ಯಾರಂಟಿ ಅನ್ಕೊಂಡು ಅದರಲ್ಲೂ ಕೂಡ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ಲಿಲ್ಲ. ಈಗ ಅವರಿಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಇವತ್ತು ಈ ಮುಖ್ಯಮಂತ್ರಿನ ಇಳಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನು ನಾಳೆ ಬರುವಂತ ಇನ್ನು 2 ವರ್ಷದಲ್ಲಿ ಇನ್ನೇನೋ 3 ವರ್ಷದಲ್ಲೇ ಮಾಡಲಿಲ್ಲ ಸಾಧನೆ, ಇನ್ನು 2 ವರ್ಷ ಮಾಡ್ಬಿಡ್ತಂತಾನೆ ಅನ್ಸಲ್ಲ. ಮತ್ತೆ ಎಷ್ಟು ದಿನ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗಿದೆ ಎಲ್ಲರೂ ಕೂಡ. ಸೊ ಆದಷ್ಟು ಬೇಗ ನಮ್ಮ ಸಂಘಟನೆ ಚೌಕಟ್ಟು ನಾವೇನು ಯಾವಾಗಲೂ ಕೂಡ ತಯಾರಿ ಆಗಿರ್ಬೇಕು, ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀವಿ. ಆಗಿಲ್ಲ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವತ್ತೇನ್ ಮತ ತೆಗೆದುಕೊಳ್ಬೇಕಾದಾಗ ಹೇಳಿದಂತ ವಿಚಾರಗಳು, ಉದಾಹರಣೆಗೆ ಯುವ ನಿಧಿ ಅಂತ ಹೇಳಿದ್ರು. ಇವತ್ತು ನಮ್ಮ ಡೇಟಾ ಪ್ರಕಾರ, ದಾಖಲೆ ಪ್ರಕಾರ ಇರುವಂತ ಯುವ ಶಕ್ತಿಯ ಪಟ್ಟಿ ತೆಗೆದುಕೊಂಡ್ರೆ ಓನ್ಲಿ 20% ಜನರಿಗೆ ಯುವ ನಿಧಿ ಕಾರ್ಯಕ್ರಮ ಮುಟ್ತಾ ಇದೆ. ಒಂದು ಉಚಿತವಾಗಿ ಬಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ ಗ್ರಾಮೀಣ ಪ್ರದೇಶದ ಬಸ್ಗಳು? ಎಲ್ಲಿದೆ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಶಾಲಾ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಇವತ್ತು ಆನ್ ಟೈಮಲ್ಲಿ ನಮಗೆ ಬಸ್ಗಳು, ಕೆಂಪಸ್ಗಳು ನಮಗೆ ಸಿಗ್ತಾ ಇಲ್ಲ. ಬಸ್ ಪರ್ಚೇಸ್ ಮಾಡ್ಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿಜಿಯವರು ನರಂ ಯೋಜನೆಯಲ್ಲಿ ಇವತ್ತು ಎಷ್ಟೋ ಲಕ್ಷ ಬಸ್ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಹೊತ್ತು ಇವರಿಂದ ಯಾವುದೇ ಆ ತರ ರೀತಿಯಿಂದ ಪ್ರಯತ್ನ ಆಗ್ಲಿಲ್ಲ. ಉದಾಹರಣೆಗೆ ವಿದ್ಯುತ್ ವಿಚಾರದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತಾವೇ ಯೋಚನೆ ಮಾಡಿ, ಇವತ್ತು ಬೇರೆ ಬೇರೆ ಟ್ಯಾರಿಫ್ ಗಳನ್ನ ಹೆಚ್ಚಿಗೆ ಮಾಡಿ ವಿದ್ಯುತ್ ಅನ್ನ ಹೈಕ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಉಚಿತವಾಗಿ ಅಕ್ಕಿ ಕೊಡ್ತೀನಿ ಅಂದ್ರೆ ಅಕ್ಕಿ ಕೊಡ್ತಿರೋದು ನಾವು. ಅದ್ರ ಮೊದಲು 149 ರೂಪಾಯಿನ ಇವರು ಏನೋ ಕೊಡ್ತಾ ಇದ್ದಾರೆ 5 ಕೆಜಿಗೆ. ಅದು ಕೂಡ 4-5 ತಿಂಗಳು ಬಾಕಿ ಉಳಿದಿದೆ. ಸುಮಾರು 7-8 ಲಕ್ಷ ಕೋಟಿ ಅಷ್ಟು ಸಾಲವನ್ನು ಮಾಡಿಟ್ಟಿದ್ದಾರೆ ಗೌರವ ಸಿದ್ದರಾಮಯ್ಯನವರು. ರಾಜ್ಯವನ್ನ ಸಾಲದ ಸುಳಿಸುವಂತ ಕೆಲಸ ಸ್ವಾತಂತ್ರ್ಯ ಬಂದಾಗಿಂದ ಈಗಿನವರೆಗೂ ಕೂಡ ಒಟ್ಟು ನಮ್ಮ ರಾಜ್ಯದ ಸಾಲದ ಒಂದು ಬಜೆಟಿನ ಕೊರತೆ ಇರೋದಂತೂ ಒಂದು 6-7 ಲಕ್ಷ ಕೋಟಿ ಒಳಗೆ ಇವ್ರದೇ 4-5 ಲಕ್ಷ ಕೋಟಿ ಆಯ್ತು. ಹಾಗಾಗಿ ಸರ್ಕಾರವನ್ನ ನಡೆಸಲು ಫೇಲ್ಯೂರ್ ಆಗಿದ್ದಾರೆ. ಜನ ಸುಸ್ತಾಗಿದ್ದಾರೆ, ಕಾಯ್ತಾ ಇದ್ದಾರೆ ಯಾವ ದಿನಗಳು ಬರ್ತಾ, ಯಾವಾಗ ಸರ್ಕಾರ ಬದಲಾವಣೆ. ಒಂದು ಬಿಜೆಪಿ ಸರ್ಕಾರ ಇದ್ದಾಗ ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ರೈತರಿಗೆ ಹೊಲಗದ್ದೆಗೆ ನೀರು ಉಣಿಸುವಂತ ಕೆಲಸಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ಸರ್ಕಾರ ಬಂದು ಕೂಡ ಕೆಲವು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂತ ಬಂದಿದೆ. ಆದಷ್ಟು ಬೇಗ ಅದರ ಹಣೆ ಪಟ್ಟಿಯಿಂದ ತೆಗೆಯುವಂತ, ಯಾಕಂದ್ರೆ ಇಲ್ಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದಂತ ಕ್ಷೇತ್ರ, ಮಂತ್ರಿಗಳು ಇರುವಂತ ಕ್ಷೇತ್ರ. ಸೊ ಇನ್ನೂ ಕೂಡ ವರದಿ ಪ್ರಕಾರ ಹಿಂದುಳಿದ ಪಟ್ಟಿಯೊಳಗೆ ನಮ್ ಇದ್ರೆ ನಮ್ ಕ್ಷೇತ್ರಕ್ಕೆ ಗೌರವ ಬರಲ್ಲ. ಅಭಿವೃದ್ಧಿ ಮುಖಾಂತರ ತೆಗೆದುಕೊಂಡು ಅದಕ್ಕೋಸ್ಕರ ಕೆ.ಸಿ. ಯಡಿಯೂರಪ್ಪನವರು ಶಿವಮೊಗ್ಗ, ಶಿಕಾರಿಪುರ, ಶಿರಾಳಕೊಪ್ಪ, ಪಾನವಟ್ಟಿ, ಹುಬ್ಳಿಗೆ ತರ್ಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ರೈಲ್ವೆ ಯೋಜನೆಗಳು ಕೂಡ ಸ್ವಲ್ಪ ನ್ಯಾಯ ಸಿಗ್ಬೋದು ಅನ್ನೋದು ಇದರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೋಡೋಣ ಬರುವಂತದ್ದಲ್ಲಿ ಆದಷ್ಟು ಬೇಗ ಅಭಿವೃದ್ಧಿ ಈಗ ಅಷ್ಟೊಂದೇನ್ ಕಂಪೇರಿಸ್ ಇದ್ ಮಾಡ್ಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ಯಾವುದೇ ಒಂದು ಮಗು ಚೆನ್ನಾಗಿದ್ದಾಗ ದೃಷ್ಟಿ ಬೀಳ್ಬಾರಂತ ದೃಷ್ಟಿ ಪಟ್ಟು ಅಂತ ಇರ್ತಾರೆ. ಆ ರೀತಿ ಬಿಜೆಪಿಗೆ ದೃಷ್ಟಿ ಬೀಳ್ಬಾರಂತ ಈ ತರ ಕೆಲವು ನಕ್ಷತ್ರಗಳು ಇರುತ್ತೆ, ಏನು ಮಾಡಕ್ ಆಗಲ್ಲ. ಆದ್ರೆ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಈ ತರ ಯಾವ್ದಕ್ಕೂ ಕೂಡ ಕಿವಿ ಕೊಡಲ್ಲ. ಒಂದಿನ ಚಂದ, 2 ದಿನ ಚಂದ, ದಿನ ಅದೇ ಭಜನೆ ಆದ್ರೆ ಜನನು ಕೂಡ ವಿಶ್ವಾಸ. ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ, ಅವ್ರ ಗೊಂದಲಗಳು, ನಾನು ಆಗ್ಲೇ ಹೇಳನಲ್ಲ, ಜನ ಅಂತೂ ಬೇಸತ್ತು ಹೋಗಿದ್ದಾರೆ. 3 ವರ್ಷದಿಂದನೂ ಕೂಡ ಯಾವ ಡಿ.ಸಿ.ಎಂ ಅವರು ಪಾಪ ಕುರ್ಚಿ ಹಾಕುವಂತ ಮೊನ್ನೆ ತುಮಕೂರಲ್ಲಿ ಒಂದು ಸಮಾವೇಶ ಮಾಡಿದ್ರು. ಅದು ಸಿಎಂ ಡಿ.ಸಿ.ಎಂ ನ
ಅವರ ಒಂದು ಸ್ಥಾನಕ್ಕೋಸ್ಕರ ಪೈಪೋಟಿಯ ಒಂದು ಸಮಾವೇಶ ಬಿಟ್ರೆ ಕ್ಷೇತ್ರದ ಅಭಿವೃದ್ಧಿ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಎತ್ತ ಅಂತ ಹಾಕ್ಯಾರೆ. ಅಭಿವೃದ್ಧಿ ಎತ್ತ, ಅಭಿವೃದ್ಧಿ ಎಲ್ಲಿದೆ ಆ ಕ್ವಶನ್ ಜನ ಕೇಳ್ತಾ ಇದಾರೆ ಇವತ್ತು. ಹಾಗಾಗಿ ಅವ್ರ ಒಳಗಿನ ಪಕ್ಷದ ಒಂದು ಭಿನ್ನಾಭಿಪ್ರಾಯಗಳು ಅವ್ರು ಏನ್ ಬೇಕಾದ್ರೆ ಮಾಡ್ಕೊಂಡ್ಲಿ, ಜನ ಒಂದು ಸುಸ್ತಾಗಿದ್ದಾರೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ. ರಾಷ್ಟ್ರದ ವಿರುದ್ಧ ಚಿಂತನೆ ಮಾಡ್ತಿಂತ ರಾಜಕೀಯ ಪಕ್ಷಗಳನ್ನ ದೂರ ಸರಿಸುವಂತ ಕೆಲಸ ಮೊನ್ನೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿನ ಕೂಡ ಮೂಲೆ ಸರಿಸುವಂತ ಕೆಲಸ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ದೇಶದ ಗಡಿ ಭಾಗದಲ್ಲಿ ಫೆನ್ಸಿಂಗ್ ಮಾಡ್ಲು ಕೂಡ ಆ ಹೆಣ್ಮಗಳು ಬಿಟ್ಟಿದ್ದಿಲ್ಲ. ಅನೇಕ ಅನಾಚಾರಿಕ ವಿಚಾರಗಳು ಆ ಗಡಿಯಲ್ಲಿ ನಡೀತಾ ಇತ್ತು. ಇವತ್ತಿನ ನಮ್ಮ ಹೊಸ ಮುಖ್ಯಮಂತ್ರಿಗಳು ಈಗ ಫೆನ್ಸಿಂಗ್ ಮಾಡಿಸುವಂತ ಕೆಲಸ ಶುರು ಮಾಡಿದ್ದಾರೆ. ಈ ರೀತಿ ಜನ ಬುದ್ಧಿವಂತರಾಗಿದ್ದಾರೆ. ದೇಶ ಇದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಅಂತ ಹೇಳಿ ಜನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಕೇವಲ ಉಳಿದಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಇಲ್ಲೂ ಕೂಡ ಬದಲಾವಣೆಯನ್ನ ತರ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ನಮ್ಮ ಸಂಘಟನೆ ಯಾವತ್ತೂ ಕೂಡ ಇನ್ನೊಂದು ಪಕ್ಷದ ವಿಚಾರದ ಮೇಲೆ ನಾವು ಗಟ್ಟಿಯಾಗಿ, ನಮ್ದೇ ಆದಂತ ಸಿದ್ಧಾಂತ ವಿಚಾರಗಳು ಜನಸಂಘ ಕಾಲದಿಂದ ನಮಗಿದೆ. ಆ ವಿಚಾರದಲ್ಲಿ ಯಾವುದೇ ವ್ಯಕ್ತಿ ಬರ್ಬೋದು ಹೋಗ್ಬೋದು. ಇದರಿಂದ ನಮ್ಮ ಸಂಘಟನೆ ಯಾವುದು ಕೂಡ ವಿಚಲಿತ ಆಗಲ್ಲ. ಆ ಶಕ್ತಿ ಮೇಲೆ ಪಕ್ಷವನ್ನು